ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾವು ಕ್ಲೆಮೆಟೋಗ್ರಫಿಯಿಂದ UPSCಯಲ್ಲಿ KS ಎಕ್ಸಾಮ್ಸಲ್ಲಿ PDO ಮತ್ತು KE ನಡೆದಿರೋ ಎಕ್ಸಾಮ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಬಂದಿದೆ ಅಂತ ನೋಡೋಣ. ಫಸ್ಟ್ ಕ್ವಶನ್ನು ಕ್ಲೆಮೆಟೋಗ್ರಫಿಯಿಂದ, ಕ್ಲೌಡ್ ಫ್ಲೋಟ್ಸ್ ಇನ್ ದ ಅಟ್ಮಾಸ್ಫಿಯರ್ ಬಿಕಾಸ್ ಆಫ್ ದೇರ್ ಏನು ಅದು ಕಮ್ಮಿ ಡೆನ್ಸಿಟಿ. ಯಾವಾಗ ಯಾವುದೇ ಒಂದು ವಸ್ತು ಡೆನ್ಸಿಟಿ ಕಡಿಮೆ ಇದ್ದರೆ ಅದೇನಾಗುತ್ತೆ, ಫ್ಲೋಟ್ ಆಗುತ್ತೆ. ಸೊ ಆಪ್ಷನ್ ಡಿ is the correct answer. The cloud floats in the atmosphere because of their low density. Next question, which one of the following layer of atmosphere is responsible for deflection of radio waves? Radio waves ಯಾವ್ದು ಡಿಫ್ಲೆಕ್ಟ್ ಮಾಡುತ್ತೆ ಅಂತ ನೋಡಿದ್ವಿ, ಅಯೋನೋಸ್ಫಿಯರ್. ಸೊ ನೆಕ್ಸ್ಟ್ ಕ್ವಶನ್ನು, ಡೈಲಿ ವೆದರ್ ಮ್ಯಾಪ್ ಶೋಯಿಂಗ್ ಐಸೋಬಾರ್. ಐಸೋಬಾರ್ ಏನು ಶೋ ಮಾಡುತ್ತೆ? ಪ್ರೆಷರ್ನ ಶೋ ಮಾಡೋದು ಐಸೋಬಾರ್. ಅದು ಮ್ಯಾಪ್ನ ಏನಂತಾರೆ ಅಂತಂದ್ರೆ ಐಸೋಪ್ಲಿತ್ ಮ್ಯಾಪ್. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಡಿಫ್ರೆಂಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್. ಸೀಕ್ವೆನ್ಸ್ ಅಲ್ಲಿ ಹೇಳೋದು ಡಿಫ್ರೆಂಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಏನು ಬರುತ್ತೆ? ಫಸ್ಟ್ ಟ್ರೋಪೋಸ್ಫಿಯರ್ ಬರುತ್ತೆ, ಆಮೇಲೆ ಸ್ಟ್ರಾಟೋಸ್ಫಿಯರ್, ಆಮೇಲೆ ಮೀಸೋಸ್ಫಿಯರ್, ಆಮೇಲೆ ಥರ್ಮೋಸ್ಫಿಯರ್ ಅಥವಾ ಅಯೋನೋಸ್ಫಿಯರ್, ಲಾಸ್ಟು ಎಕ್ಸೋಸ್ಫಿಯರ್. ಸೊ ಸಿ ಈಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ನು, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ರೋರಿಂಗ್ ಫಾರ್ಟೀಸ್. ರೋರಿಂಗ್ ಫಾರ್ಟೀಸ್ ಅಂತ ನಾವು ನೋಡಿದ್ವಿ, ಎಲ್ಲಿ ಬರುತ್ತೆ ಅಂತಂದರೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ 40 ಡಿಗ್ರಿ ಸೌತಲ್ಲಿ ನಾವು ನೋಡ್ತೀವಿ. ಇದು ಏನು ವೆಸ್ಟರ್ಲಿ ಆಗಿದೆ. ಸೊ ಇಟ್ ಬ್ಲೋ ಅನ್ಇಂಟರಪ್ಟೆಡ್ ಇನ್ ದ ನಾರ್ತ್ ಆ್ಯಂಡ್ ಸದರ್ನ್ ಹೆಮಿಸ್ಫಿಯರ್ ಅಂತ ಇದೆ. ನಾರ್ತಲ್ಲಿ ಫ್ಲೋ ಆಗೋದಿಲ್ಲ. ಸೊ ದಿಸ್ ಒನ್ ಇಸ್ ರಾಂಗ್. ಸೊ ಎ ಫಸ್ಟ್ ಆಪ್ಷನ್ನ ನಾವು ತೆಗೆದ್ರೆ ವಿಲ್ ಗೆಟ್ ದ ಆನ್ಸರ್. ಇಟ್ ಅಂದ್ರೂ ನಾವು ನೆಕ್ಸ್ಟ್ ಕಾಯಿಂಗ್ ಸೀನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಎ ಬ್ಲೋ ವಿತ್ ಅ ಗ್ರೇಟ್ ಸ್ಟ್ರೆಂತ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಹೌದು, ತುಂಬಾ ಸ್ಪೀಡಾಗಿ ಫ್ಲೋ ಆಗುತ್ತೆ, ಬಿಕಾಸ್ ಇಲ್ಲಿ ತುಂಬ ವಾಟರ್ ಇರುತ್ತೆ. ವಿತೌಟ್ ಯಾವುದು ಲ್ಯಾಂಡ್ ಫಾರ್ಮ್ ಜಾಸ್ತಿ ಇಲ್ದಿರೋ ಕಾರಣ ಅವು ತುಂಬ ಸ್ಟ್ರಾಂಗ್ ಆಗಿ ಫ್ಲೋ ಆಗುತ್ತೆ. ದರ್ ಡೈರೆಕ್ಷನ್ ಈಸ್ ಜನರಲಿ ಫ್ರಮ್ ನಾರ್ತ್ ವೆಸ್ಟ್ ಟು ಈಸ್ಟ್ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಯಾವ ಥರ ನಾವು ನೋಡಿದ್ವಿ, ಇಲ್ಲಿ ವೆಸ್ಟರ್ಲೀಸ್ ಇರುತ್ತೆ. ಸೊ ಇಟ್ ವಿಲ್ ಫ್ಲೋ ಫ್ರಮ್ ನಾರ್ತ್ ವೆಸ್ಟ್ ಟು ಈಸ್ಟ್ ಡೈರೆಕ್ಷನ್ ಫ್ಲೋ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ದ ಓವರ್ಕಾಸ್ಟಿಂಗ್ ಸ್ಕೈಸ್, ರೈನ್ ಅಂಡ್ ರಾ ವೆದರ್ ಆರ್ ಜನರಲಿ ಅಸೋಸಿಯೇಟೆಡ್ ವಿತ್ ಇಟ್. ಇದು ಕರೆಕ್ಟ್ ಆಪ್ಷನ್ನು. ಸೊ 2, 3 and 4 are the correct statement. Next question, anticyclonic condition are formed in the winter season when the atmospheric pressure is low. ಮತ್ತೆ ಟೆಂಪ್ರೇಚರ್ ಲೋ ಇದ್ದಾಗ, ಟೆಂಪ್ರೇಚರ್ ಲೋ ಅಂತ ಇದ್ದಾಗ ಏನಾಗುತ್ತೆ, ಹೈ ಪ್ರೆಷರ್ ಇರುತ್ತೆ. ನಾವು ನೋಡಿದ್ವಿ ಹೈ ಪ್ರೆಷರ್ ಕಂಡೀಷನಲ್ಲಿ ಏನಾಗುತ್ತೆ, ರೇನ್ಫಾಲ್ ಇರೋದಿಲ್ಲ, ಈ ಥರ ಏರ್ ಸಬ್ಡಕ್ಟ್ ಆಗುತ್ತೆ. ಸೊ ಕ್ಲಿಯರ್ ಸ್ಕೈ ಇರುತ್ತೆ. ಈ ಕಂಡೀಷನ್ನ ನಾವು ಆಂಟಿಸೈಕ್ಲಾನಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ದಿಸ್ ಒನ್ ಇಸ್ ಕರೆಕ್ಟ್. ವಿತ್ ದ ರೇನ್ಫಾಲ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್, ನಾರ್ದರ್ನ್ ಇಂಡಿಯಾ ಅಲ್ಲಿ ಈ ಥರ ಕಂಡೀಷನ್ ನಮಗೆ ಕಾಣಿಸುತ್ತೆ ವಿಂಟರಲ್ಲಿ. ಅದು ರಾಬಿ ಸೀಸನಲ್ಲಿ ಆಗ್ತಿರೋ ರೇನ್ಫಾಲು ಇದೇ ಕಾರಣದಿಂದ ಆಗುತ್ತೆ. ಸೊ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ರೀಸನ್ ಫಾರ್ ಎ. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸರ್ಫೇಸ್ ವಿಂಡ್ ಸ್ಪಿರಲ್ ಇನ್ವರ್ಡ್ ಟು ದ ಸೆಂಟರ್ ಆಫ್ ಸೈಕ್ಲೋನ್. ನಾವು ನೋಡಿದ್ವಿ ಲೋ ಪ್ರೆಷರ್ ಇರುತ್ತೆ, ಎಲ್ಲ ಕಡೆಯಿಂದ ವಿಂಡು ಸೆಂಟರ್ ಬರುತ್ತೆ, ಮತ್ತು ಅದೇನಾಗುತ್ತೆ, ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಕರೆಕ್ಟು. ಏರ್ ಡಿಸೆಂಡ್ ಇನ್ ದ ಸೆಂಟರ್ ಆಫ್ ದ ಸೈಕ್ಲೋನ್. ನಾವು ಸೈಕ್ಲೋನಲ್ಲಿ ನೋಡಿದ್ವಿ ಲೋ ಪ್ರೆಷರ್ ಇರುತ್ತೆ, ಈ ಥರ ಏರು ಅಪ್ಲಿಫ್ಟ್ ಆದಾಗ ಇಲ್ಲಿ ಹೈ ಪ್ರೆಷರ್ ಫಾರ್ಮ್ ಆಗಿ ಇಲ್ಲಿಂದ ಮೇಲಿಂದನೂ ಕೆಲವು ಏರು ಡಿಸೆಂಟ್ ಆಗ್ತಾ ಇರುತ್ತೆ. ಸೊ ಇದು ಕರೆಕ್ಟು. ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಅಮೌಂಟ್ ಆಫ್ ಮಾಯಿಶ್ಚರ್ ಇನ್ ದ ಅಟ್ಮಾಸ್ಫಿಯರ್ ಈಸ್ ರಿಲೇಟೆಡ್ ಟು ಅಲ್ಟಿಟ್ಯೂಡ್. ನಾವು ನೋಡಿದ್ವಿ ಲ್ಯಾಟಿಟ್ಯೂಡ್ಸ್ ಮತ್ತು ಅಲ್ಟಿಟ್ಯೂಡ್ಸ್ ಮೇಲೂ ಅಮೌಂಟ್ ಆಫ್ ಮಾಯಿಶ್ಚರ್ ಡಿಪೆಂಡ್ ಆಗುತ್ತೆ. ಇಕ್ವೇಟರ್ಲಿಂದ ಪೋಲ್ ಹೋದಂಗೆ ಏನಾಗುತ್ತೆ, ಮಾಯಿಶ್ಚರು ವಾಟರ್ ಕಂಟೆಂಟ್ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಒನ್ ಇಸ್ ಕರೆಕ್ಟ್. ಮತ್ತು ಇದು ಕೆಪಾಸಿಟಿ ಟು ಹೋಲ್ಡ್ ದ ಮಾಯಿಶ್ಚರ್
ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್. ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನು, ದ ವಿಂಡ್ ಪ್ಯಾಟರ್ನ್ ಆರ್ ಕ್ಲಾಕ್ವೈಸ್ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್ ಆ್ಯಂಡ್ ಆ್ಯಂಟಿ ಕ್ಲಾಕ್ವೈಸ್ ಇನ್ ದ ಸದರ್ನ್ ಹೆಮಿಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಈ ಥರ ಎಲ್ಲಿ ನಾವು ನೋಡಿಲ್ಲ ಅಂತಂದರೆ ಇಟ್ ಡಿಪೆಂಡ್ಸ್, ನೀವು ಎಲ್ಲಿ ಯಾವ್ದು ಐ ಮೀನ್ ಇಲ್ಲಿ ಟ್ರಾಪಿಕ್ ರೀಜನಲ್ಲಿ ಇದೆಯಾ ಅಥವಾ ಟೆಂಪ್ರೇಟ್ ರೀಜನಲ್ಲಿ ಇದ್ದೀರಾ ಅಥವಾ ಕೋಲಾರ್ ರೀಜನಲ್ಲಿ ಇದ್ದಾರಾ, ಯಾವ ರೀಜನಲ್ಲಿ ಇದ್ದೀರಾ ಅಂತ ವಿಂಡ್ ಡೈರೆಕ್ಷನ್ನು ಇಲ್ಲಿ ಈಸ್ಟರ್ಲೀಸ್ ಇರುತ್ತೆ, ವೆಸ್ಟರ್ಲೀಸ್ ಇರುತ್ತೆ, ಪೋಲಾರ್ ಈಸ್ಟರ್ಲೀಸ್ ಇರುತ್ತೆ. ಸೊ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನಾರ್ದಲ್ಲೂ ಸೌತಲ್ಲಿ ಫಿಕ್ಸ್ ಇಲ್ಲ. ಸೊ ದಿಸ್ ಒನ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಸೊ ಎ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ದ ಡೈರೆಕ್ಷನ್ ಆಫ್ ವಿಂಡ್ ಪ್ಯಾಟರ್ನ್ ಇನ್ ದ ನಾರ್ತ್ ಆ್ಯಂಡ್ ಸದರ್ನ್ ಹೆಮಿಸ್ಪಿಯರ್ ಈಸ್ ಗವರ್ನ್ ಬೈ ದ ಕೊರೋಲೀಸ್ ಫೋರ್ಸ್. ನಾವು ನೋಡಿದ್ವಿ, ಬಿಕಾಸ್ ಆಫ್ ಕೊರೋಲೀಸ್ ಫೋರ್ಸ್ ಏನಾಗುತ್ತೆ, ವಿಂಡ್ ಡೈರೆಕ್ಷನ್ನು ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ರೈಟ್ ಸೈಡ್ ಡಿಫ್ಲೆಕ್ಟ್ ಆದರೆ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಲೆಫ್ಟ್ ಸೈಡ್ ಡಿಫ್ಲೆಕ್ಟ್ ಆಗುತ್ತೆ. ಸೊ ಡಿ ಈಸ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನು, ಕನ್ಸಿಡರ್ ದ ಟೂ ಬೆಲ್ಟ್ ಓವರ್ ದ ಓಷನ್ ಎಟ್ 30 ಡಿಗ್ರಿ ಟು 35 ಡಿಗ್ರಿ ನಾರ್ತ್ ಆ್ಯಂಡ್ ಸೌತ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ. ಸೊ ದಿಸ್ ಒನ್ ಇಸ್ ಟ್ರೂ. ಹಾರ್ಸ್ ಲ್ಯಾಟಿಟ್ಯೂಡ್ಸ್ ಆರ್ ಲೋ ಪ್ರೆಷರ್ ಬೆಲ್ಟ್, ಅಲ್ಲ ಅದು ಹೈ ಪ್ರೆಷರ್ ಬೆಲ್ಟ್ ಇದೆ. This statement is wrong. Only one is the correct option. Next question. The annual range of temperature is greater in Pacific Ocean than Atlantic Ocean. ನೀವು ಪೆಸಿಫಿಕ್ ಓಷನ್ನು ಅಟ್ಲಾಂಟಿಕ್ ಓಷನ್ಗಿಂತ ಲಾರ್ಜ್ ಆಗಿದೆ. ಸೊ ರೇಂಜ್ ಆಫ್ ಟೆಂಪರೇಚರು ಇಲ್ಲಿ ಕಡಿಮೆ ಇದೆ. ಇವೇನು ಹೇಳಿದ್ದಾರೆ, ಗ್ರೇಟರ್ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ರಾಂಗು. ಸೊ ಇದು ಹೋಯ್ತು. ಸೊ ಇವೆರಡು ಸ್ಟೇಟ್ಮೆಂಟ್ ಅಲ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದೆಯಾ ನೋಡೋಣ. ದ ಅನಿಮಲ್ ರೇಂಜ್ ಆಫ್ ಟೆಂಪರೇಚರ್ ಈಸ್ ಗ್ರೇಟರ್ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್ ದೆನ್ ಇನ್ ದ ಸದರ್ನ್ ಹೆಮಿಸ್ಪಿಯರ್. ಇದು ಕರೆಕ್ಟು. ಯಾಕಂದ್ರೆ ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಲ್ಯಾಂಡ್ ಮಾಸ್ ಜಾಸ್ತಿ ಇದೆ. ಲ್ಯಾಂಡ್ ಮಾಸ್ ಮತ್ತೆ ವಾಟರ್ ಎರಡು ಇರೋ ಕಾರಣ ಟೆಂಪರೇಚರ್ ವೇರಿಯೇಷನ್ ಜಾಸ್ತಿ ಆಗುತ್ತೆ. ಬಟ್ ಇನ್ ಸದರ್ನ್ ಹೆಮಿಸ್ಪಿಯರ್ ವಾಟರೇ ಜಾಸ್ತಿ ಇರುತ್ತೆ. ಸೊ ಕಾಂಟಿನೆಂಟಲ್ ಜಾಸ್ತಿ ಇಲ್ಲ. ಸೊ ಟೆಂಪರೇಚರ್ ವೇರಿಯೇಷನ್ ಜಾಸ್ತಿ ಇಲ್ಲ. ಸೊ ಬಿ ಈಸ್ ಅ ಕರೆಕ್ಟ್ ಆಪ್ಷನ್ಸ್. Next question. Albedo of an object determine its visual brightness when viewed with a reflected light. ಇದು ಕರೆಕ್ಟು. ದ ಮರ್ಕ್ಯೂರಿ ಅಲ್ಬಿಡೋ ಜಾಸ್ತಿ ಇದೆ ಅರ್ತ್ಕಿಂತ ಅನ್ನೋದು ಇದು ರಾಂಗ್. ಸೊ ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನು, ವಾಟ್ ಕಾಸಸ್ ದ ವಿಂಡ್ ಟು ಡಿಫ್ಲೆಕ್ಟ್ ಟುವರ್ಡ್ಸ್ ಲೆಫ್ಟ್ ಇನ್ ದ ಸದರ್ನ್ ಹೆಮಿಸ್ಪಿಯರ್? ಏನು? ರೊಟೇಷನ್ ಆಫ್ ಅರ್ತ್. ನಾವು ನೋಡಿದ್ವಿ, ಬಿಕಾಸ್ ಆಫ್ ರೊಟೇಷನ್ ಆಫ್ ಅರ್ತ್ ಕೊರೋಲೀಸ್ ಫೋರ್ಸ್ ಆಕ್ಟ್ ಆಗುತ್ತೆ. ಅದು ಸೌತಲ್ಲಿ ಲೆಫ್ಟ್ ಟರ್ನ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನು, ವೆಸ್ಟರ್ಲೀಸ್ ಮೇಲಿದೆ. ವೆಸ್ಟರ್ಲೀಸ್ ಇನ್ ದ ಸದರ್ನ್ ಹೆಮಿಸ್ಪಿಯರ್ ಆರ್ ಸ್ಟ್ರಾಂಗರ್ ಅಂಡ್ ಪರ್ಸಿಸ್ಟೆಂಟ್ ದನ್ ಇನ್ ದ ನಾರ್ದರ್ನ್ ಹೆಮಿಸ್ಪಿಯರ್. ನಾವು ನೋಡಿದ್ವಿ ಇದು ಲಾಸ್ಟ್ ಕ್ವಶನ್ಸ್ ಅಲ್ಲೇ. ಯಾಕಂತಂದ್ರೆ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಕಡಿಮೆ ಲ್ಯಾಂಡ್ ಮಾಸ್ ಇದೆ ಕಂಪೇರ್ಡ್ ಟು ನಾರ್ದರ್ನ್ ಹೆಮಿಸ್ಪಿಯರ್. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಕೊರೋಲೀಸ್ ಫೋರ್ಸ್ ಇಸ್ ಹೈಯರ್ ಇನ್ ದ ಸದರ್ನ್ ಹೆಮಿಸ್ಪಿಯರ್ ಕಂಪೇರ್ಡ್ ಟು ನಾರ್ದರ್ನ್ ಹೆಮಿಸ್ಪಿಯರ್. ಆ ಥರ ಇಲ್ಲ. ನಾವು ನೋಡಿದ್ವಿ ಕೊರೋಲೀಸ್ ಫೋರ್ಸು ಈಕ್ವೇಟರ್ ಅಲ್ಲಿ 0 ಇದೆ, ಪೋಲ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಇದೆ. ನಾರ್ದರ್ನ್ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನು, ವಾಟ್ ಕುಡ್ ಬಿ ದ ಮೇನ್ ರೀಸನ್ ಫಾರ್ ದ ಫಾರ್ಮೇಶನ್ ಆಫ್ ಆಫ್ರಿಕನ್ ಆ್ಯಂಡ್ ಯುರೇಷಿಯನ್ ಡೆಸರ್ಟ್? ಡೆಸರ್ಟ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ? ಎಲ್ಲಿ ರೇನ್ಫಾಲ್ ಇರೋದಿಲ್ಲ ಅಲ್ಲಿ ಡೆಸರ್ಟ್ ಫಾರ್ಮೇಶನ್ ಆಗೈತೆ. ಒಂದು 30 ಡಿಗ್ರಿಯಲ್ಲಿ ನಾರ್ತ್ ಆ್ಯಂಡ್ ಸೌತ್ ಏನಾಗುತ್ತೆ ಅಂತಂದರೆ ಹೈ ಪ್ರೆಷರ್ ಬೆಲ್ಟ್ ಇರುತ್ತೆ. ಅಲ್ಲಿ ಏರು ಡಿಸೆಂಡ್ ಆಗುತ್ತೆ, ರೈನ್ಫಾಲ್ ಆಗೋದಿಲ್ಲ. ಸೊ ಅದಕ್ಕೆ ಅಲ್ಲಿ ಡೆಸರ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ದ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಇರೋ ಕಾರಣದಿಂದ. ಇಟ್ ಈಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ವಾರ್ಮ್ ಓಷನ್. ಕರೆಂಟ್ ವಾರ್ಮ್ ಅಲ್ಲ, ಕೋಲ್ಡ್. ವಾರ್ಮ್ ಇದ್ರೆ ಏನಾಗುತ್ತೆ, ರೇನ್ಫಾಲ್ ಆಗುತ್ತೆ. ಕೋಲ್ಡ್ ಇದ್ರೆ ರೇನ್ಫಾಲ್ ಆಗೋದಿಲ್ಲ. ಸೊ ದಿಸ್ ಸ್ಟೇಟ್ಮೆಂಟ್ ರಾಂಗ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನು, ದ ಫಾರ್ಮೇಶನ್ ಆಫ್ ಓಝೋನ್ ಹೋಲ್ ಇನ್ ದ ಅಂಟಾರ್ಟಿಕ್ ರೀಜನ್ ಹ್ಯಾಸ್ ಬಿಕಮ್ ಅ ಕಾಸ್ ಆಫ್ ಕನ್ಸರ್ನ್. ವಾಟ್ ಕುಡ್ ಬಿ ದ ರೀಸನ್ ಫಾರ್ ದ ಫಾರ್ಮೇಶನ್ ಆಫ್ ಹೋಲ್ ಆಗಕ್ಕೆ ರೀಸನ್ ಏನಿದೆ ಅಂತಂದ್ರೆ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ ಅಲ್ಲಿ ಜಾಸ್ತಿ ಇದೆ ಆ್ಯಂಡ್ ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಪೋಲಾರ್ ಫ್ರಂಟ್. ಸೊ ಬಿ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನು, ದ ಲೇಯರ್ ಇನ್ ದ ಅರ್ತ್ ಅಟ್ಮಾಸ್ಫಿಯರ್
causes called ionosphere facilitates radio communication. Why ಅಂತ ಕೇಳಿದ್ದಾರೆ. ಇದರಲ್ಲಿ ಓಝೋನ್ ಇದೆ ಅಂತ ಇದೆ, ಬಟ್ ಓಝೋನ್ ಅಯೋನೋಸ್ಫಿಯರ್ ಅಲ್ಲಿ ಇರಲ್ಲ, ಸ್ಟ್ರಾಟೋಸ್ಫಿಯರ್ ಅಲ್ಲಿ ಇದೆ. ಸೊ ದಿಸ್ ಇಸ್ ಅ ಕರೆಕ್ಟ್, ರಾಂಗ್. ಸೊ ಒನ್ ಇರೋದು ಹೋಗುತ್ತೆ. ಸೊ ಸೆಕೆಂಡ್ ಆಪ್ಷನು ರೇಡಿಯೋ ವೇವ್ ಹ್ಯಾಸ್ ಅ ವೆರಿ ಲಾಂಗ್ ವೇವ್ ಲೆಂತ್, ಇದು ಕರೆಕ್ಟ್. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನಾರ್ಮಲಿ ದ ಟೆಂಪ್ರೇಚರ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಹೈಟ್ ನೋಡಿದ್ವಿ. ಅದ ಲ್ಯಾಪ್ಸ್ ರೇಟ್ ಅಂತ ಕರೀತಾರೆ. 1 ಕಿಲೋಮೀಟರ್ ಮೇಲ್ ಹೋದ್ರೆ ಇಷ್ಟಾಗುತ್ತೆ, 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ರೆಡ್ಯೂಸ್ ಆಗುತ್ತೆ. ಬಿಕಾಸ್ ಎದಕ್ಕೆ ಏನು ರೀಸನ್ ಏನಿದೆ ಅಂತ ಕೇಳಿದರೆ, ದ ಅಟ್ಮಾಸ್ಫಿಯರ್ ಇಸ್ heated upward only from the earth surface. ಅಟ್ಮಾಸ್ಫಿಯರು ಇನ್ಕಮಿಂಗ್ ರೇಡಿಯೇಷನ್ ಇಂದ ಹೀಟ್ ಆಗದೆ ಔಟ್ಗೋಯಿಂಗ್ ಅಂದರೆ ಲಾಂಗ್ ವೇವ್ ರೇಡಿಯೇಷನ್ ಇಂದ ಹೀಟ್ ಆಗಿರುತ್ತೆ. ಸೊ ಅದಕ್ಕೆ ಕೆಳಗಡೆ ಇರೋದು ಜಾಸ್ತಿ ಟೆಂಪ್ರೇಚರ್ ಇರುತ್ತೆ. ಸೊ ದಿಸ್ ಈಸ್ ಕರೆಕ್ಟ್. ಸೆಕೆಂಡು, ದೇರ್ ಈಸ್ ಮೋರ್ ಮಾಯಿಶ್ಚರ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್. ಮೇಲೆ ಮಾಯಿಶ್ಚರ್ ನಾವು ನೋಡಿದ್ವಿ, ಲ್ಯಾಟಿಟ್ಯೂಡ್ಸ್ ಅಥವಾ ಅಲ್ಟಿಟ್ಯೂಡ್ ಮೇಲೆ ಹೋದ್ರೆ ಏನಾಗುತ್ತೆ, ವಾಟರ್ ಕಂಟೆಂಟ್ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಒನ್ ಈಸ್ ರಾಂಗ್. ಸೊ ಸೆಕೆಂಡ್ ಒನ್ ತೆಗೆದ್ರೆ ಇವೆರಡು ಆಪ್ಷನ್ ಉಳಿಯುತ್ತೆ. ದ ಏರ್ ಈಸ್ ಲೆಸ್ ಡೆನ್ಸ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್. ಹೌದು, ಬಿಕಾಸ್ ಏರ್ ಲೆಸ್ ಡೆನ್ಸ್ ಇದ್ದ ಕಾರಣ ಅಲ್ಲಿ ಟೆಂಪ್ರೇಚರು ಹೋಲ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಟೆಂಪ್ರೇಚರ್ ರೆಡ್ಯೂಸ್ ಆಗುತ್ತೆ. ಸೊ ದಿಸ್ ಒನ್ ಈಸ್ ಕರೆಕ್ಟ್. ಸೊ 1 and 3 are correct. So C is the correct option. Next question, jet stream ಬಗ್ಗೆ ಇದೆ. Jet streams occurs only in north hemisphere ಅಂತ ಇದೆ. It occurs both in north and southern hemisphere. ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ನಾರ್ತ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಲ್ಲೂ ಆಗುತ್ತೆ ಅಂತ. ಓನ್ಲಿ ಸಮ್ ಸೈಕ್ಲೋನ್ ಹ್ಯಾವ್ ಆನ್ ಐ. ಇದು ನಮ್ಗೆ ಇನ್ನೂ ಅಷ್ಟು ಕನ್ಫರ್ಮ್ ಇಲ್ಲ ಅಂತ ಅನ್ಕೊಳ್ಳೋಣ. ಬಟ್ ಫಸ್ಟ್ ಒನ್ ಈಸ್ ರಾಂಗ್. ಸೊ ಆಪ್ಷನ್ ಎ ಹೋಗುತ್ತೆ, ಆಪ್ಷನ್ ಡಿ ಹೋಗುತ್ತೆ. ನೆಕ್ಸ್ಟು, ದ ಟೆಂಪ್ರೇಚರ್ ಇನ್ಸೈಡ್ ದ ಐ ಆಫ್ ಅ ಸೈಕ್ಲೋನ್ ಈಸ್ ನಿಯರ್ಲಿ 10 ಡಿಗ್ರಿ ಲೆಸ್ಸರ್ ದೆನ್ ದ ಸರೌಂಡಿಂಗ್. ನಾವು ನೋಡಿದ್ವಿ ಐಯಲ್ಲಿ ಏನಿರುತ್ತೆ, ಲೋಯೆಸ್ಟ್ ಪ್ರೆಷರ್ ಇರುತ್ತೆ. ಲೋಯೆಸ್ಟ್ ಪ್ರೆಷರ್ ಅಂತಂದ್ರೆ ಹೈ ಟೆಂಪ್ರೇಚರ್ ಇರಬೇಕು. ಸೊ ಏನು ಹೇಳ್ತಾ ಇದ್ದಾರೆ, ಕಡಿಮೆ ಇದೆ ಅಂತ. ಸೊ ದಿಸ್ ಒನ್ ಈಸ್ ಆಲ್ಸೋ ರಾಂಗ್. ಸೊ 3 ಇರೋದು ಹೋಗುತ್ತೆ. ಸೊ ಏನು ಉಳಿಯುತ್ತೆ, ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದ ಡ್ಯೂಡ್ರಾಪ್ಸ್ ಆರ್ ನಾಟ್ ಫಾರ್ಮ್ಡ್ ಆನ್ ದ ಕ್ಲೌಡಿ ನೈಟ್ಸ್. ಯಾಕೆ ಹಂಗಾಗುತ್ತೆ ಅಂತಂದ್ರೆ, ಬಿಕಾಸ್ ಕ್ಲೌಡ್ ಏನು ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ ಅರ್ತ್ ರೇಡಿಯೇಷನ್ಸ್. ಸೊ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಏರ್ಕ್ರಾಫ್ಟ್ಸ್ ಫ್ಲೈ ಈಸಿಲಿ ಆ್ಯಂಡ್ ಸ್ಮೂತ್ಲಿ ಇನ್ ದ ಲೋವರ್ ಸ್ಟ್ರಾಟೋಸ್ಫಿಯರ್. ಯಾಕೆ ಅಂತಂದ್ರೆ ಅಲ್ಲಿ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ದರ್ ಈಸ್ ನೋ ಕ್ಲೌಡ್ಸ್ ಆರ್ ವಾಟರ್ ವೆಪರ್ ಆರ್ ವರ್ಟಿಕಲ್ ವಿಂಡ್. ಸೊ ಅದ್ರ ಸಲುವಾಗಿ ಸ್ಮೂತ್ಲಿ ಫ್ಲೋ ಆಗೋಕ್ಕೆ ಪಾಸಿಬಲ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. The annual range of temperature in the interior of continent is high as compared to the coastal areas. Reason ಏನಿದೆ ಅಂತ ಕೇಳಿದೆ. ಥರ್ಮಲ್ ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಡ್ ಆ್ಯಂಡ್ ವಾಟರ್. ನಾವು ನೋಡಿದ್ರೆ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಜಾಸ್ತಿ ಇದೆ ಕಂಪೇರ್ಡ್ ಟು ಲ್ಯಾಂಡ್. ಸೊ ದಿಸ್ ಈಸ್ ಪಾಸಿಬಲ್. ದ ವೇರಿಯೇಷನ್ ಇನ್ ದ ಆಲ್ಟಿಟ್ಯೂಡ್ಸ್ ಬಿಟ್ವೀನ್ ಕಾಂಟಿನೆಂಟ್ ಆ್ಯಂಡ್ ಓಷನ್. ಕಾಂಟಿನೆಂಟ್ ಮತ್ತು ಓಷನಲ್ಲಿ ಯಾವುದೇ ಥರ ಆಲ್ಟಿಟ್ಯೂಡ್ಸ್ ಡಿಫ್ರೆನ್ಸ್ ಇಲ್ಲ. ಸೊ ದಿಸ್ ಈಸ್ ನಾಟ್ ರೈಟ್. ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ವಿಂಡ್ ಇನ್ ದ ಇಂಟೀರಿಯರ್ ಆ್ಯಂಡ್ ಸ್ಟ್ರಾಂಗ್ ವಿಂಡ್ ಇರುತ್ತೆ ಅಂತ ಅಲ್ಲ, ಕೋಸ್ಟಲ್ ರೀಜನಲ್ಲಿ ಜಾಸ್ತಿ ವಿಂಡ್ಸ್ ಇರುತ್ತೆ. ಸೊ ದಿಸ್ ಒನ್ ಈಸ್ ಆಲ್ಸೋ ರಾಂಗ್. ಹೆವಿ ರೈನ್ಫಾಲ್ ಇನ್ ದ ಇಂಟೀರಿಯರ್ ಕಂಪೇರ್ ಟು ಕೋಸ್ಟಲ್. ಹೆವಿ ರೈನ್ಫಾಲ್ ಆಗೋದು ಕೋಸ್ಟಲ್. ಸೊ ದಿಸ್ ಈಸ್ ಆಲ್ಸೋ ರಾಂಗ್. 3 ಮತ್ತು 2ನ ತೆಗೆದ್ರೆ ಇದೆಲ್ಲ ಹೋಗುತ್ತೆ. ಸೊ ಓನ್ಲಿ 1 ಈಸ್ ಕರೆಕ್ಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ನು, ದ ಇನ್ಕ್ರೀಸಿಂಗ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಏರ್ is slowly rising the temperature of atmosphere because it absorbs. ಏನು ಅಬ್ಸರ್ವ್ ಮಾಡುತ್ತೆ, ಹೀಟ್ನ ಅಬ್ಸರ್ವ್ ಮಾಡುತ್ತೆ. ಸೋಲಾರ್ ರೇಡಿಯೇಷನ್ ಇಂದ ಇನ್ಫ್ರಾರೆಡ್ ಪಾರ್ಟ್ನ ಅಬ್ಸರ್ವ್ ಮಾಡುತ್ತೆ. ಸೊ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ನು, ಲೋಯೆಸ್ಟ್ ಟೆಂಪರೇಚರ್ ಇನ್ ದ ವರ್ಲ್ಡ್ ಈಸ್ ರೆಕಾರ್ಡೆಡ್ ಇನ್ ದ ನಾರ್ತ್ ಪೋಲ್ ರೀಜನ್ ಅಂತ ಕೇಳಿದ್ದಾರೆ. ಲೋಯೆಸ್ಟ್ ಟೆಂಪರೇಚರ್ ನಾರ್ತ್ ಪೋಲಲ್ಲಿ ರೆಕಾರ್ಡ್ ಆಗೋದಿಲ್ಲ. ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಅಂಟಾರ್ಟಿಕ್ ರೀಜನ್, ಸದರ್ನ್ ಪೋಲಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ದಿಸ್ ಒನ್ ಈಸ್ ಕರೆಕ್ಟ್. ಎ ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. North Pole region is surrounded by the Arctic Ocean. So this one statement is correct. A is false, R is correct. Next question.
ದ ಏರಿಯಾ ಲೈಯಿಂಗ್ ವಿದಿನ್ 5 ಡಿಗ್ರಿ ಲ್ಯಾಟಿಟ್ಯೂಡ್ಸ್ ಆನ್ ದ ಇದರ್ ಸೈಡ್ ಆಫ್ ದ ಇಕ್ವೇಟರ್ ಏನಾಗುತ್ತೆ ರೈನ್ಫಾಲ್ಸ್ ಅಲ್ಲಿ ಜಾಸ್ತಿ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ ಬಿಕಾಸ್ ಅಲ್ಲಿ ಏನಿದೆ ಇಕ್ವೇಟರ್ ರೀಜನ್ ಅಲ್ಲಿ ತುಂಬ ಹೈ ಟೆಂಪರೇಚರ್ ಇದೆ ಮತ್ತು ಲೋ ಹ್ಯುಮಿಡಿಟಿ ಅಂತ ಕೊಟ್ಟಿದ್ದಾರೆ. ಹ್ಯುಮಿಡಿಟಿ ಲೋ ಇದ್ರೆ ರೈನ್ಫಾಲೇ ಆಗೋದಿಲ್ಲ. ಸೊ ದಿಸ್ ಇದು ರಾಂಗ್. ಸೊ ಫಸ್ಟ್ ಎ ಈಸ್ ಕರೆಕ್ಟ್ ಆ್ಯಂಡ್ ಆರ್ ಈಸ್ ಫಾಲ್ಸ್. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಲೋಕಲ್ ವಿಂಡ್ಸ್ ಮತ್ತು ಯಾವ ರೀಜನಲ್ಲಿ ಫ್ಲೋ ಆಗುತ್ತೆ ಅಂತ ನಾವು ನೋಡಿದ್ವಿ. ಶಿನಾಕ್ ಎಲ್ಲಿ ಫ್ಲೋ ಆಗುತ್ತೆ ಅಂತಂದರೆ USA ರಾಕಿ ಮೌಂಟೇನಿಂದ ಫ್ಲೋ ಆಗ್ತಿರುತ್ತೆ. ಸೊ ಎ ಈಸ್ ಅ ಫಸ್ಟ್ ಒನ್. ಇಲ್ಲಿ ನಾವು ನೋಡ್ತಾ ಹೋದ್ರೆ ಇದು ಒಂದೇ ಆಪ್ಷನಲ್ಲಿ ಎ ಫಸ್ಟ್ ಇದೆ. ಸೋಕೋ ಅಂದರೆ ಆಫ್ರಿಕಾದಲ್ಲಿ, ಮಿಸ್ಟ್ರಲಲ್ಲಿ ಯುರೋಪಲ್ಲಿ. ಸೊ ಇಫ್ ಯು ಮ್ಯಾಚ್ ಎ ಈಸ್ ದ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನು, ವಿಚ್ ಅಮಾಂಗ್ ದ ಫಾಲೋವಿಂಗ್ ಕ್ಲೌಡ್ಸ್ ಆರ್ ಅಕಂಪ್ನಿಡ್ ಬೈ ದ ಕನ್ವೆನ್ಷನಲ್ ರೇನ್ಫಾಲ್? ಥಂಡ್ರಿಂಗ್ ಮತ್ತು ಲೈಟ್ನಿಂಗ್ ಎಲ್ಲಾಗುತ್ತೆ ನಾವು ನೋಡಿದ್ವಿ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಅಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಲೋಕಲ್ ಡೆಸರ್ಟ್ ಫ್ಲೋಸ್ ಇನ್ ಸಹಾರಾ ಡೆಸರ್ಟ್ ಅಲ್ಲಿ ಯಾವ್ದು ಫ್ಲೋ ಆಗುತ್ತೆ ಅಂತಂದ್ರೆ ಥರ್ಮೆತನ್. ಇದು ನಾವು USA ಅಲ್ಲಿ ಫ್ಲೋ ಆಗುತ್ತೆ ನೋಡಿದ್ವಿ. ಇದು ಜರ್ಮನಿ ಮತ್ತು ಫ್ರಾನ್ಸ್ ಫ್ಲೋ ಆಗುತ್ತೆ. ಇಟಲಿ ರೀಜನ್ ಅಲ್ಲಿ ಫ್ಲೋ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲೋಯೆಸ್ಟ್ ಮೋಸ್ಟ್ ಲೇಯರ್ ಆಫ್ ಅಟ್ಮಾಸ್ಫಿಯರ್? ಲೋಯೆಸ್ಟ್ ಮೋಸ್ಟ್ ಲೇಯರ್ ಯಾವುದಿದೆ? ಟ್ರೋಪೋಸ್ಫಿಯರ್. ನೆಕ್ಸ್ಟ್, the amount of dust particle in the atmosphere is more in the subtropical and temperate region than polar and equator region. dust particle ಜಾಸ್ತಿ ಎಲ್ಲಿದೆ? ಇಕ್ವೇಟರ್ ಮತ್ತು ಪೋಲ್ಗಿಂತ ಎಲ್ಲಿದೆ ಜಾಸ್ತಿ ಇರೋದು? ಸಬ್ಟ್ರಾಪಿಕಲ್ ರೀಜನ್ ಅಲ್ಲಿ. ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಬಟ್ ಸಬ್ಟ್ರಾಪಿಕಲ್ ಟೆಂಪರೇಟ್ ರೀಜನ್ ಆರ್ ಹ್ಯಾವಿಂಗ್ ಲೆಸ್ ಡ್ರೈ ವಿಂಡ್ ಅಂತ ಹೇಳಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಟ್ರಾಪಿಕಲ್ ಮತ್ತು ಟೆಂಪರೇಚರ್ ರೀಜನ್ ಅಲ್ಲಿ ಏನಿರುತ್ತೆ ಡ್ರೈ ವಿಂಡ್ ಇರುತ್ತೆ. ಬಿಕಾಸ್ ಇಲ್ಲಿ ಏನಾಗ್ತಿರುತ್ತೆ ಹೈ ಪ್ರೆಷರ್ ಬೆಲ್ಟ್ ಇದು. ಸೊ ಎ ಸಬ್ಜೆಕ್ಟ್ ಆಗ್ತಿರೋ ಕಾರಣ ಡ್ರೈ ವಿಂಡ್ಸ್ ಇರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟು, ವಿತೌಟ್ ದ ಅಟ್ಮಾಸ್ಫಿಯರ್ ಟೆಂಪರೇಚರ್ ವುಡ್ ಬಿ ವೆರಿ ಲೋ ಬಿಲೋ ವಿತ್ ದ ಫ್ರೀಸಿಂಗ್ ಪಾಯಿಂಟ್ ಎವ್ರಿವೇರ್ ಆನ್ ಅರ್ತ್ ಸರ್ಫೇಸ್. ಸೊ ನಾವು ನೋಡಿದ್ವಿ ಅಟ್ಮಾಸ್ಫಿಯರ್ ಇದ್ದಿರೋ ಕಾರಣನೇ ಏನಾಗುತ್ತೆ, ಇವು ಗ್ಯಾಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್ ಏನಾಗುತ್ತೆ ಹೀಟ್ನ ಹೋಲ್ಡ್ ಮಾಡಿರುತ್ತೆ. ಅದು ಸಲುವಾಗಿ ಫ್ರೀಸಿಂಗ್ ಪಾಯಿಂಟ್ ರೀಚ್ ಆಗಲ್ಲ ಅರ್ತ್. ಸೊ ದಿಸ್ ಒನ್ ಇಸ್ ಕರೆಕ್ಟ್. ಹೀಟ್ ಅಬ್ಸರ್ವ್ಡ್ ಆ್ಯಂಡ್ ಟ್ರ್ಯಾಪ್ ಬೈ ದ ಅಟ್ಮಾಸ್ಫಿಯರ್ ಮೇಂಟೈನ್ ಅವರ್ ಪ್ಲಾನೆಟ್ ಟೆಂಪ್ರೇಚರ್. ಸೊ ಇದು ನಾವು ನೋಡಿದ್ವಿ ಗ್ಯಾಸಸ್ ಯಾವ ಥರ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದೇನು ಅಬ್ಸರ್ವ್ ಆ್ಯಂಡ್ ಟ್ರ್ಯಾಪ್ ದ ರೇಡಿಯೇಷನ್. ಸೊ ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ ಜನವರಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಾಗುತ್ತೆ? ಜನವರಿ ಮಂತ್ ಏನು ಇಟ್ ಈಸ್ ಅ ವಿಂಟರ್ ಸೀಸನ್ ಅಲ್ವಾ? ವಿಂಟರ್ ಸೀಸನ್ ಅಂದರೆ ಏನಾಗುತ್ತೆ ಟೆಂಪ್ರೇಚರ್ ಲೋ ಇರುತ್ತೆ. ಓಷನ್ ಮತ್ತು ಲ್ಯಾಂಡ್ ಅಂತ ತಗೊಂಡ್ರೆ ಇದು ಓಷನು. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಾಗ್ತಿದೆ ಅಂತಂದರೆ ಐಸೋಥರ್ಮ್ಸ್ ಏನಾಗ್ತಿದೆ ಇಕ್ವೆಟರ್ ಅಲ್ಲಿ ಬೆಂಡ್ ಆಗ್ತಿದೆ ವಲ್ ಕ್ರಾಸಿಂಗ್ ದ ಲ್ಯಾಂಡ್ ಮಾರ್ಕ್ಸ್ ಅಂದರೆ ಈ ಥರ. ಬಟ್ ಓಷನ್ ಪಾಸುವಾಗ ಪೋಲ್ವರ್ಡ್ ಮೂವ್ ಆಗ್ತಿದೆ. ಈ ಥರ ಐಸೋಥರ್ಮ್ ಇದೆ. ಸೊ ಇದು ಕರೆಕ್ಟ್ ಇದೆಯಾ ಅಂತ ನಾವು ನೋಡ್ಬೇಕು. ಸೊ ಜನವರಿ ಮಂತಲ್ಲಿ ಏನಾಗುತ್ತೆ ವಿಂಟರ್ ಸೀಸನ್ ಇರುತ್ತೆ, ಟೆಂಪ್ರೇಚರ್ ಲೋ ಆಗುತ್ತೆ. ಸೊ ಐಸೋಥರ್ಮ್ ಬೆಂಡ್ ಡೌನ್ವರ್ಡ್. ಬಟ್ ಓಷನಲ್ಲಿ ಏನಿರುತ್ತೆ ಅದು ಇನ್ನೂ ಆ್ಯಕ್ಚುಲಿ ಟೆಂಪ್ರೇಚರ್ ಡಿಕ್ರೀಸ್ ಆಗಿರೋದಿಲ್ಲ ಬಿಕಾಸ್ ಓಷನ್ ಇನ್ ಸ್ಪೆಸಿಫಿಕ್ ಹೀಟ್ ಜಾಸ್ತಿ ಇರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇನ್ ಜನವರಿ ಏರ್ ಓವರ್ ದ ಓಷನ್ ಈಸ್ ವಾರ್ಮರ್ ದೆನ್ ದ ಲ್ಯಾಂಡ್ ಮಾಸ್. ಅದು ಸಲುವಾಗಿ ಈ ಥರ ನಾವು ಬೆಂಡ್ನ ನೋಡ್ತೀವಿ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಎರಡು ಸ್ಟೇಟ್ಮೆಂಟ್ ಕರೆಕ್ಟು ಆ್ಯಂಡ್ ಇಟ್ ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ 1. ನೆಕ್ಸ್ಟ್ ಸ್ಟೇಟ್ಮೆಂಟು ಅದೇ ಸೇಮ್ ಥರ ಇದೆ. ಐಸೋಥರ್ಮ್ಸ್ ಈಸ್ ಡಿವಿಯೇಟೆಡ್ ಓವರ್ ದ ನಾರ್ತ್ ಓಷನ್ ಆ್ಯಂಡ್ ಸೌತ್ ಟುವರ್ಡ್ಸ್ ಕಾಂಟಿನೆಂಟ್. ಯಾಕೆ ಅಂತಂದರೆ ಇದು ಕೋಲ್ಡ್ ಕರೆಂಟ್ ಅಂತ ಹೇಳಿದ್ದಾರೆ. ಕೋಲ್ಡ್ ಕರೆಂಟ್ ಇದ್ರೆ ಅಲ್ಲ, ಇದು ಆ್ಯಕ್ಚುಲಿ ವಾರ್ಮ್ ಕರೆಂಟ್. ವಾರ್ಮ್ ಕರೆಂಟ್ ಇದ್ದಿರೋ ಕಾರಣ ಇದು ನಾರ್ತ್ ವರ್ಡ್ ಬೆಂಡ್ ಆಗ್ತಿದೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಓನ್ಲಿ 1 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ.
The atmosphere is heated by the incoming solar radiation than by the exterior radiation. Incoming solar radiation in the atmosphere heat ಆಗೋದಿಲ್ಲ. So this statement is wrong. So statement 1 is incorrect and statement 2 is correct. ಇಲ್ಲಿ ಯಾಕಂದ್ರೆ ಈಗ ಆಪ್ಷನ್ ಅಲ್ಲಿ ನೋಡಿದಾಗ ಇದೆ ಅಪ್ರೋಪ್ರಿಯೇಟ್ ಇದೆ, ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅದರ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್ ಆರ್ ಗುಡ್ ಅಬ್ಸರ್ವ್ ಆಫ್ ರಾಂಗ್ ವೇವ್ ರೇಡಿಯೇಷನ್. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್. Thickness of troposphere at the equator is greater than towards the pole. ಹೌದು, ಇದನ್ನ ನಾವು ಮೊದಲೇ ನೋಡಿದ್ವಿ. ಯಾಕೆ ಅಂತಂದ್ರೆ ಈಕ್ವೇಟರ್ ಅಲ್ಲಿ ಏನಾಗಿರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇದೆ, ಕನ್ವೆಕ್ಷನ್ ಕರೆಂಟ್ಸ್ ಇರುತ್ತೆ. ಇಲ್ಲೇನು ರೀಸನ್ ಕೊಟ್ಟಿದ್ದಾರೆ, ಅಟ್ ದ ಈಕ್ವೇಟರ್ ಹೀಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಅ ಗ್ರೇಟರ್ ಹೈಟ್ ಬೈ ದ ಸ್ಟ್ರಾಂಗ್ ಕನ್ವೆಕ್ಷನಲ್ ಕರೆಂಟ್. ಸೊ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಅಂಡ್ ಇಟ್ ಎಕ್ಸ್ಪ್ಲೇನ್ಸ್ the first statement. So A is the correct option. Next question. With reference to Coriolis force, which of the following statement are correct? It increases with increasing when velocity over the Coriolis force is directly proportional to velocity. So it increase agutte. It is maximum at pole and absent at equator. Idu correct. So both statement are correct. Next statement. With reference to water vapor, which of the following statement are correct? It's a gas, the amount of which decreases with altitude. Howdo? If percentage is maximum at pole, minimum ide. So only one is a correct option. Earth atmosphere ಬಗ್ಗೆ ಕೇಳಿದರೆ the amount of insolation received at the equator is roughly 10 times that of pole. ಇಲ್ಲ, equator ಅಲ್ಲಿ ಎಷ್ಟು ಅರೌಂಡ್ 320 ಅಷ್ಟಿದ್ರೆ ಇನ್ಸುಲೇಷನ್ನು, ಅವ್ರ ಪೋಲಲ್ಲಿ ಒಂದು 70 ಇದೆ. ಸೊ ಕಂಪ್ಯಾರಿಸನ್ ಮಾಡಿದರೆ 10 ಟೈಮ್ಸ್ ಇಲ್ಲ. ಸೊ ಇಟ್ ಈಸ್ ರಾಂಗ್. ಇನ್ಫ್ರಾರೆಡ್ ಕನ್ಸಿಸ್ಟ್ ಆಫ್ 2/3 ಆಫ್ ಇನ್ಸುಲೇಷನ್. ಇನ್ಸುಲೇಷನ್ ಅಂದರೆ ತುಂಬ ರೇಡಿಯೇಷನ್ಸ್ ಬರುತ್ತೆ, ಲೈಕ್ UV, ಗಾಮಾ ರೇಸ್, ಎಕ್ಸ್ ರೇಸ್, IR ಎಲ್ಲ ರೇಡಿಯೇಷನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಎಷ್ಟು ರೇಡಿಯೇಷನ್ ಎಲ್ಲ ರೀಚ್ ಆಗುತ್ತೆ. ಸೊ 2/3 ಇನ್ಫ್ರಾರೆಡ್ ಇದೆ ಅನ್ನೋದು ರಾಂಗು. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಇನ್ಫ್ರಾರೆಡ್ ವೇವ್ಸ್ ಆರ್ ಲಾರ್ಜ್ಲಿ ಅಬ್ಸರ್ವ್ಡ್ ಬೈ ದ ವಾಟರ್ ವೇಪರ್ ದಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ದ ಲೋವರ್ ಅಟ್ಮಾಸ್ಫಿಯರ್. ಇದು ಕರೆಕ್ಟು. ಇನ್ಫ್ರಾರೆಡ್ ವೇವ್ಸ್ ಆರ್ ದ ಪಾರ್ಟ್ ಆಫ್ ವಿಸಿಬಲ್ ಸ್ಪೆಕ್ಟ್ರಮ್. ವಿಸಿಬಲ್ ಸ್ಪೆಕ್ಟ್ರಮ್ ಇನ್ ಪಾರ್ಟ್ ಅಲ್ಲ, ನಾವು ನೋಡಿದ್ವಿ. ಇದು ವಿಸಿಬಲ್ ಸ್ಪೆಕ್ಟ್ರಮ್ಮು ಪಾರ್ಟ್ ಇನ್ ಇನ್ಫ್ರಾರೆಡ್ ವೇವ್ ಇವೆರಡು ಡಿಫ್ರೆಂಟು. ಇಟ್ ಈಸ್ ದ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಈ ಸ್ಟೇಟ್ಮೆಂಟ್ ರಾಂಗ್. ಸರ್ ಇಷ್ಟೇ ಚಿಕ್ಕ ವರ್ಡ್ಸಲ್ಲೇ ಕ್ವಶನ್ ಆನ್ಸರ್ ಚೇಂಜ್ ಆಗುತ್ತೆ. ಸೊ ಕ್ವಶನ್ನ ನೀಟಾಗಿ ಓದ್ಬೇಕು. ದ ಟೆಂಪ್ರೇಚರ್ ಕಾಂಟ್ರಾಸ್ಟ್ ಬಿಟ್ವೀನ್ ಕಾಂಟಿನೆಂಟ್ ಆ್ಯಂಡ್ ಓಷನ್ ಈಸ್ ಗ್ರೇಟರ್ ಡ್ಯೂರಿಂಗ್ ಸಮ್ಮರ್ ದನ್ ವಿಂಟರ್. ಇದು ರಿವರ್ಸ್ ಹೇಳಿದ್ದಾರೆ. ಸೊ ಟೆಂಪ್ರೇಚರ್ ಕಾಂಟ್ರಾಸ್ಟ್ ಜಾಸ್ತಿ ಇರೋದು ವಿಂಟರ್ ಸೀಸನ್. ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ ಮೋರ್ ದೆನ್ ದಟ್ ಆಫ್ ಲ್ಯಾಂಡ್. ಇದು ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಇವತ್ತು ನೋಡಿದ್ವಿ ಎಲ್ಲ ಕ್ಲೈಮೆಟೋಲಜಿ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ UPSCಯಲ್ಲಿ ಏನೇನು ಕೇಳಿದ್ದಾರೆ, ಮತ್ತು KS ಎಕ್ಸಾಮ್ಸ್ ಲಾಸ್ಟ್ 2-3 ಇಯರ್ಸಲ್ಲಿ KS ಎಕ್ಸಾಮ್ಸು ಮತ್ತು PDO ಎಕ್ಸಾಮ್, CTI ಎಕ್ಸಾಮ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡಿದ್ವಿ. ಸರ್ ಫ್ರೆಂಡ್ಸ್, ನಿಮಗೆಲ್ಲ ಕ್ಲಾಸಸ್ನ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.